ನಮಸ್ಕಾರ ವೀಕ್ಷಕರೇ, ಬಿಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಆಗಸ್ಟ್ ತಿಂಗಳಲ್ಲಿ ಈ 4 ರಾಶಿಗಳಿಗೆ ರಾಜಯೋಗ ಅಂದ್ರೆ ಅಮೃತ ಸಿದ್ಧಿ ಯೋಗ ಪ್ರಾರಂಭವಾಗುತ್ತೆ ಹೇಳ್ತಕ್ಕಂಥದ್ದು. ಈ 4 ರಾಶಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಕರೆಯಲ್ಪಡುತ್ತೆ ಹೇಳ್ತಕ್ಕಂಥದ್ದು. ನೀವು ಏನೇನು ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಅದು ನಿಮಗೆ ಒಲವು ತೋರುತ್ತೆ, ಹಾಗೆ ನಿಮಗೆ ಸಿದ್ಧಿ ಆಗತ್ತೆ, ಅನುಗ್ರಹವು ಕೂಡ ಆಗುತ್ತೆ ಅಂತ ಕೂಡ ಹೇಳುತ್ತೆ. ಅಖಂಡ ಕೋಟ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು. ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಮೇಷರಾಶಿಯಾಧಿಪತಿ ಕುಜ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ, ಹಾಗೆ ಉದ್ಯೋಗದಲ್ಲಿ ಮತ್ತು ದೈವಾನುಕೂಲ ಸಿದ್ಧಿಯಾಗಿ ಒಳ್ಳೆಯ ಒಂದು ರೀತಿಯಲ್ಲಿ ಅನುಗ್ರಹವನ್ನ ಪಡೆಯುವಂತಹ ಯೋಗ ನಿಮ್ಮದಾಗಿರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಮಕರ ರಾಶಿ ಹೇಳ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಚಿನ್ನ, ಬೆಳ್ಳಿ, ವಜ್ರದ ವ್ಯಾಪಾರದಲ್ಲಿ ಆಕಸ್ಮಿಕವಾಗಿ ಧನಯೋಗ ಇರತಕ್ಕಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಕೂಡ ಧನ ಲಾಭ ಉಂಟಾಗುತ್ತೆ. ಹಾಗೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಹಣ ನಿಂತು ಹೋಗಿರುತ್ತೆ ವ್ಯವಹಾರದಲ್ಲಿ, ಅದು ಕೂಡ ನಿಮಗೆ ಬಲಿಷ್ಠವಾಗಿರ್ತಕ್ಕಂತಹ ಯೋಗದಲ್ಲಿ ನಿಮಗೆ ಸಿಕ್ಕಿ ಒಂದು ಅದೃಷ್ಟದಾಯಕವಾಗಿರ್ತಕ್ಕಂಥ ಯೋಗ ಲಭಿಸುತ್ತೆ ಹೇಳತಕ್ಕಂಥದ್ದು. ಹಾಗೆ ತುಲಾರಾಶಿ ಹೇಳತಕ್ಕಂಥದ್ದು. ತುಲಾರಾಶಿಯವರಿಗೆ ಹೆಚ್ಚು ಕಡಿಮೆ ಅಖಂಡ ರಾಜಯೋಗನೇ. ಯಾಕಂತ ಕೇಳಿದ್ರೆ ಗ್ರಹಗಳ ಯೋಗ, ಗ್ರಹಗಳ ಶಕ್ತಿ ಮತ್ತು ಗ್ರಹಗಳ ಆಶೀರ್ವಾದ ಇವೆಲ್ಲವೂ ಕೂಡ ವಿಶೇಷವಾಗಿ ಬರ್ತಕ್ಕಂಥದ್ದು. ದೈವಾನುಕೂಲ ಸಿದ್ಧಿಗಾಗಿ ದೈವಾನುಕೂಲದ ಯೋಗ ಪ್ರದ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಯೋಗ ಶಕ್ತಿ ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದು ಒಂದು ಮಿಥುನ ರಾಶಿ ಹೇಳ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಅನೇಕ ವರ್ಷಗಳಿಂದ ಅನೇಕ ರೀತಿಯಲ್ಲಿ ಸಂಕಷ್ಟಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ನಾನಾ ರೀತಿಯ ಬಾಧಕಾಧಿಪತಿ ಯೋಗ, ಬಾಧಕಗಳು ಇವೆಲ್ಲವೂ ಕೂಡ ಇರುವಂಥದ್ದು. ಅಂತಹ ಒಂದು ಶಕ್ತಿಯಿಂದ ಸರ್ವತೋಮುಖವೆಲ್ಲ ರೀತಿ ದೈವಾನುಕೂಲ ಸಿದ್ಧಿಯಾಗಿ ಒಂದು ಅತ್ಯಂತ ಶುಭದಾಯಕ ಮತ್ತು ಫಲಪ್ರದವಾಗಿರ್ತಕ್ಕಂಥದ್ದು ದೈವಾನುಕೂಲ ಸಿದ್ಧಿಯ ಯೋಗ ಇವೆಲ್ಲವೂ ಕೂಡ ಒಂದು ಅನುಗ್ರಹಿಸ್ತಕ್ಕಂಥದ್ದು. ಹೀಗೆ ಒಟ್ಟಲ್ಲಿ 4 ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅದೃಷ್ಟಗಳು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರಿ ನಿಮ್ಮ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಹೇಳ್ತಕ್ಕಂಥದ್ದು. ಇದರ ಜೊತೆಗೆ ಶ್ರಾವಣ ಮಾಸ ಇರುವುದರಿಂದ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ದರ್ಶನವನ್ನ ಮಾಡ್ತಕ್ಕಂಥದ್ದು ಅಥವಾ ದೇವಿಗೆ ಅರ್ಚನೆಯನ್ನ ಮಾಡ್ತಕ್ಕಂಥದ್ದು, ಕೆಂಪು ಹೂವು, ಕೆಂಪು ಅಕ್ಷತ, ಕೆಂಪು ಪುಷ್ಪಗಳಿಂದ ಓಂ ಮಹಾಲಕ್ಷ್ಮೀ ನಮಃ ಹೇಳತಕ್ಕಂಥ ಮಂತ್ರವನ್ನ ಪಠನೆ ಮಾಡಿ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ದೇವತಾ ದರ್ಶನವನ್ನು ಮಾಡಿದರೆ ಅತ್ಯಂತ ಫಲಪ್ರದವಾಗತ್ತೆ. ಮುತ್ತೈದರಿಗೂ ಕೂಡ ಇಷ್ಟಾರ್ಥಗಳೆಲ್ಲವೂ ನೆರವೇರಿಸಿ ದೈವಾನುಕೂಲ ಸಿದ್ಧಿಯಾಗಿ ನಿಮ್ಮ ಮಂಗಲ ಕಾರ್ಯವು ಕೂಡ ನೆರವೇರುತ್ತೆ. ಈ 4 ರಾಶಿಗಳಿಗೂ ಕೂಡ ಹೆಚ್ಚಿನ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷೆ ಪರಿಪೂರ್ಣವಾಗಿ ಇದ್ದು ಹಾಗೆ ಸರ್ವಮಂಗಲದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ನಿಮ್ಮ ವಿಚಾರಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ, ಹಸುವಿಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನ ನೀಡಿ ಅಂತ ಹೇಳ್ತಾ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತೆ. ವೀಕ್ಷಕರೇ, ಇನ್ನು ಅನೇಕ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಬೇಕು, ಕಷ್ಟ ಕಾರ್ಪಣ್ಯವನ್ನು ತಿಳ್ಕೊಳ್ಬೇಕು ಅಂತಿದ್ರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಜಾತಕ ಇತ್ಯಾದಿಗಳನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.